ಎಂತ ಕಚಡ ಜನ ಇರ್ಬೋದು ನೀವೇ ನೋಡಿ. ದೇವಸ್ಥಾನದ ಒಳಗಡೆ ಬಂದ್ಬಿಟ್ಟಿದ್ರ ಬಾಟ್ಲ್ನ ಎಸ್ದಿದ್ದಾರೆ. ನಮ್ಮ ದೇವರುಗಳನ್ನ ನಾವು ನಂಬೇಕು ಅನ್ನೋದು ಇಲ್ಲಿ ನೋಡಿ. ಮುಚ್ಕೊಂಡು ಇಲ್ಲೇ ಇರ್ಬೇಕಾಗಿತ್ತು. ಲೈಕ್ ನಾವೇ ಬಂದ್ಬಿಟ್ಟು ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತ ಜ್ಞಾನ ಇಟ್ಕೊಳ್ತಾರೆ. ಸೊ ವೇಸ್ಟ್ನ ಯಾವತ್ತೇ ಆಗಲಿ ಡಸ್ಟ್ಬಿನ್ಗೆ ಎಸಿರಿ. ಯಾರಿಗೆ ಪಿತೃದೋಷ ಇದೆಯೋ ಅವ್ರು ದಯವಿಟ್ಟು ಈ ದೇವಸ್ಥಾನನ ವಿಸಿಟ್ ಮಾಡಿ ನೀವು ಪಿಂಡ ಪ್ರದಾನನ ಇಲ್ಬಿಡಿ. ಆಮೇಲೆ ನೋಡಿ ರಿಸಲ್ಟ್ಸು ಯಾವ ರೀತಿ ಇರುತ್ತೆ ಅಂತ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಸೊ ಲೈಕ್ ವಿ ಆರ್ ಗೋಯಿಂಗ್ ಫಾರ್ ಲೈಕ್ ಟ್ರಿಪ್ಪು ಎಲ್ಲ ಅಂತಂದರೆ ದಿಸ್ ಟೈಮ್ ಬಂದ್ಬಿಟ್ಟು ಮ್ಯಾಂಗ್ಳೂರ್ಗೆ ಹೋಗ್ತಾ ಇರೋದು. ಸೊ ಇಟ್ಸ್ ಲೈಕ್ ವಿ ಆರ್ ಗೋಯಿಂಗ್ ಟು ಕೊಲ್ಲೂರು ಮೂಕಾಂಬಿಕಾ ಆ್ಯಂಡ್ ಉಡುಪಿ. ಸೊ ಲೈಕ್ ಆನ್ ದ ವೇ ವಿ ಜಸ್ಟ್ ಕೇಮ್ ಟು ಸ್ಟಾರ್ ಫೋರ್ಟ್. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಒನ್ಸ್ ಅಗೇನ್. ಸೊ ಇದು ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಆ್ಯಂಡ್ ದಯವಿಟ್ಟು ಯಾರು ನೋಡ್ತಾ ಇದ್ರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ. ಲೈಕ್ ಇದು ನಾನು ಸೆಕೆಂಡ್ ಟೈಮ್ ಇದು ಸ್ಟಾರ್ ಫೋರ್ಟ್ಗೆ ಬರ್ತಾರೋದು ನೋಡೋದಕ್ಕೆ. ಅಪ್ಪ ನಿಜವಾಗ್ಲೂ ಹೆಂಗಂತಂದರೆ ಸೀರಿಯಸ್ಲಿ ಒಂಥರ ಮಸ್ತಾಗಿದೆ. ಚೆನ್ನಾಗಿ ತಿರುಗು, ದುಡ್ಡು ಮಾಡು. ಸೂರ್ಯಂಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನು ಬರ್ತಿದ್ದೀನಿ ಚಿನ್ನ. ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಬ್ರೋ ಗೈಸ್, ಕ್ಲೋಸ್ ಮಾಡಾಕ್ಬಿಟ್ಟಿದ್ದಾರೆ. ನಾವು ಬರೋ ಬ್ಯಾಡ್ ಲಕ್. ದಿಸ್ ಒನ್ ಬ್ಯಾಡ್ ನ್ಯೂಸ್ ಏನಂತಂದರೆ ದ ಫೋರ್ಟ್ ಇಸ್ ಬಿನ್ ಕ್ಲೋಸ್ಡ್. ಸೊ ಲೈಕ್ ಬಿಫೋರ್ 5:30 ಸಮಥಿಂಗ್ ಕ್ಲೋಸ್ ಆಗಿರುತ್ತಂತೆ. ಸೊ ಎಲ್ಲ ವಾಪಸ್ ಹೋಗ್ತಾ ಇದ್ದಾರೆ. ಅವ್ನು ನೋಡಿ ನಮ್ಮ ಪ್ರೊಡ್ಯೂಸರು ಆಲ್ಸ್ ಎಲ್ಲ ಮಸ್ತಾಗಿದೆ ನೋಡೋದಕ್ಕೆ. ವ್ಯೂ ಎಲ್ಲ ನೋಡ್ಬೋದು ನೀವು. ಅದು ಯಾವ ಮಹಾನುಭಾವ ಹೇಳೋದ್ನು ನಿಮಗೆ ತೋರ್ಸೋಣ ಅಂತ ಅಂದ್ಕೊಂಡೆ, ಬಟ್ ಬ್ಯಾಡ್ ಲಕ್, ಇಟ್ಸ್ ಬಿನ್ ಕ್ಲೋಸ್ಡ್. ಗೈಸ್ ಕ್ಲೋಸ್ ಗೈಸ್. ಹೋಗ್ಲಿ ಬಿಡಿ. ಲೈಕ್ ಇನ್ನೂ ಬೇರೆ ಎಕ್ಸ್ಪ್ಲೋರ್ ಮಾಡೋಣ. ಟಿಲ್ ದೆನ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ತಾ ಇರ್ರಿ. ಬೈ. ಗೈಸ್, ಐ ಆಮ್ ಗೋಯಿಂಗ್ ಟು ಶೋ ಯು ಅ ಬ್ಯೂಟಿಫುಲ್ ಪ್ಲೇಸ್. ನೋಡ್ಬೋದು ನೀವು ನನ್ನ ಬ್ಯಾಕ್ ಡ್ರಾಪ್ ಫುಲ್ಲು ಮಂಜು ತುಂಬಿಕೊಂಡಿದೆ ನೋಡಿ. ಡ್ಯಾಮ್ ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ. ವ್ಯೂ ಮಾತ್ರ ಲೈಕ್ ಎಲ್ಲ ತುಂಬಿಕೊಂಡಿದೆ. ವಾಯ್ಸ್ ಡ್ಯಾಮ್ ಬಾಟಮ್. ಸೊ ನೋಡಿ ಎಲ್ಲ ಲೈಕ್ ಐ ವಿಲ್ ಲೈಕ್ ಶೋಯಿಂಗ್ ಯು ಬ್ಯೂಟಿಫುಲ್ ಪ್ಲೇಸಸ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ನಾವು ಶ್ರೀಕೃಷ್ಣ ಮಠಕ್ಕೆ ಬಂದಿದ್ದೀವಿ. ನೋಡ್ಬೋದು ಎಂಟ್ರೆನ್ಸು. ವಿ ಆರ್ ಎಂಟರಿಂಗ್ ರೈಟ್ ನೌ ಗೈಸ್. ఇవంతా తీసుకోరా ఫోన్.
ಎಂತ ಕಚಡ ಜನ ಇರ್ಬೋದು ನೀವೇ ನೋಡಿ, ದೇವಸ್ಥಾನದ ಒಳಗಡೆ ಬಂದ್ಬಿಟ್ಟಿದ್ರ ಬಾಟ್ಲ್ನ ಎಸ್ದಿದ್ದಾರೆ, ಅದು ಗರ್ಭಗುಡಿ ಹತ್ರನೇ. ನಿಜ ನೋಡಿ ತುಂಬಾ ಬೇಜಾರಾಯ್ತು. ದಯವಿಟ್ಟು ಯಾರು ಈ ತರ ಕಚಡ ಕೆಲ್ಸನ ಮಾತ್ರ ಯಾರು ಮಾಡಕ್ ಹೋಗ್ಬೇಡಿ. ಅಂಡ್ ನೋಡ್ಬೋದು ದೇವ್ರ ದರ್ಶನಕ್ಕೆ ಹೋಗೋಕಿನ ಮುಂಚೆ ದೇವರ ಆಶೀರ್ವಾದ ಮಳೆ ಬಂದಿತ್ತು. ಆಮೇಲೆ ಇದು ಒನ್ ಆಫ್ ದ ಬೆಸ್ಟ್ ಅಂದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಗೋಶಾಲೆ ಇದನ್ನ ನೋಡಿ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಅಲ್ಲಿರೋ ಹಸುಗಳು ಡ್ಯಾಮ್, ಇಟ್ ವಾಸ್ ಸೋ ಡ್ಯಾಮ್ ಕ್ಯೂಟ್ ಆಗಿತ್ತು ಅಂತಾನೆ ಹೇಳ್ಬೋದು. ಅಷ್ಟು ಚಂದ ಇತ್ತು ಅವ್ರನ್ನ ನೋಡ್ತಾ ಇದ್ರೆ, ಲೈಕ್ ಡ್ಯಾಮ್ ಒಂಥರ ಹೆವನ್ ಅಂತಾನೆ ಇತ್ತು. ಆ್ಯಂಡ್ ಈ ಹಸು ನೋಡಿ ಡ್ಯಾಮ್, ಅದು ತಲೆನ ನೋಡಿ ಎಷ್ಟು ಚಂದ ಕೊಡ್ತಿದೆ ಅಂದರೆ ತಲೆನ ಸೌರೋದಕ್ಕೆ. ಇಟ್ ವಾಸ್ ಸೋ ಡ್ಯಾಮ್ ಬ್ಯೂಟಿಫುಲ್. ಏನು ಹೇಳಿ ಅಂತ ನಿಜ ಗೊತ್ತಾಗ್ತಿಲ್ಲ. ಜೈ ಗೋಮಾತೆ, ಜೈ ಗೋಮಾತೆ, ಜೈ ಗೋಮಾತೆ. ಸೊ ಗೈಸ್, ಇವಾಗ ತಾನೇ ನಾವು ದರ್ಶನ ಮುಗಿಸ್ಕೊಂಡು ನಾನು ಕಾರ್ಗೆ ಬಂದ್ರೆ ಲೈಕ್ ರೂಮ್ಗೆ ಹೋಗಿದ್ದಾರೆ. ಸೊ ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ನನಗೆ ಉಡುಪಿ ದೇವಸ್ಥಾನದ ದರ್ಶನ ಮಾತ್ರ ಲೈಕ್ ಇಟ್ಸ್ ಸಮಥಿಂಗ್ ಲೈಕ್ ವೆರಿ ಲೈಕ್ ಮಿರಾಕಲ್. ಬಟ್ ಅದನ್ನ ನಾನು ಇಲ್ಲಿ ಹೇಳೋದಕ್ಕೂ ಆಗೋದಿಲ್ಲ, ಬಿಕಾಸ್ ಇಟ್ಸ್ ವೆರಿ ಲೈಕ್ ಸೀಕ್ರೆಟಿವ್ ಅಂತ ಅನ್ಕೊಳ್ಳಿ. ದ ಬೆಸ್ಟ್ ಅಂಡ್ ದ ಬ್ಯೂಟಿಫುಲ್ ದರ್ಶನ್ ನನ್ಗೆ ಇವತ್ತು ಆಗಿದೆ. ಅಂಡ್ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಿರಾಕಲ್ ಲೈಕ್ ಇವತ್ತು ನಾನು ಫೇಸ್ ಮಾಡಿದ್ದು. ಸೊ ಲೈಕ್ ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ ನಾನು ಇಲ್ಲಿ ಉಡುಪಿಗೆ ಬರ್ತಾ ಇರೋದು. ಅಂಡ್ ಐ ಲೈಕ್ ಫಸ್ಟ್ ಟೈಮ್ ಬಂದಾಗೂ ಹ್ಯಾಡ್ ದಟ್ ಮಿರಾಕಲ್. ಅಂಡ್ ಅಗೇನ್ ದಟ್ ಥಿಂಗ್, I don't know what to say. I'm just like completely emotional, ಮಾತಾಡೋದಕ್ಕಾಗೋದಿಲ್ಲ. ಬಿಕಾಸ್ ಸಿ ಇಟ್ಸ್ ಲೈಕ್ ಸಮಥಿಂಗ್ ಲೈಕ್ ಅವ್ರಿಗೆ ಇಷ್ಟ ಆದ್ರೇನೆ ಲೈಕ್ ಏನ್ ಹೇಳ್ತಾರೆ, ಲೈಕ್ ಅವ್ರ ಆಶೀರ್ವಾದ ಯಾವತ್ತಿದ್ರು ಅವ್ರ ಭಕ್ತರ ಮೇಲೆ ಇದ್ದೇ ಇರುತ್ತೆ ಅಂತ. ಸೊ ಲೈಕ್ ಇವನ್ ಐ ಆಮ್ ಆಲ್ಸೋ ಇಸ್ ಭಕ್ತ ಓನ್ಲಿ. ಲೈಕ್ ಅವ್ರ ಆಶೀರ್ವಾದ ಯಾವತ್ತು ನನ್ನ ಜೊತೆನೇ ಇರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಲೈಕ್ ಇಟ್ ವಾಸ್ ಅ ಬ್ಯೂಟಿಫುಲ್ ದರ್ಶನ್ ಉಡುಪಿದು. ನಾನು ಐ ಕ್ಯಾನ್ ರಿಯಲಿ ಲೈಕ್ ಎಕ್ಸ್ಪ್ಲೈನ್. ಐಮ್ ಜಸ್ಟ್ ಲೈಕ್ ಓವರ್ ಎಲ್ ಅಂತ ಅನ್ಕೊಳ್ಳಿ. ಸೊ ಲೈಕ್ ಇವಾಗ ನೆಕ್ಸ್ಟ್ ಲೈಕ್ ಇವಾಗ ನಾವು ಮಲ್ಪೆಗೆ ಹೋಗ್ತಾ ಇದ್ದೀನಿ. ಲೈಕ್ ಐ ಡೋಂಟ್ ನೋ ವಾಟ್ ಟು ಸ್ಪೀಕ್. ಗೈಸ್, ನಾವು ಮಲ್ಪೆ ಬೀಚ್ ಬಂದಿದ್ದೀವಿ. ಲೈಕ್ ಏನಂತಂದ್ರೆ ಲೈಕ್ ಒಂದು ಬ್ಯಾಡ್ ಸಿಚುವೇಶನ್ ಅಂತಂದ್ರೆ, ಅಲೆಗಳು ಫುಲ್ಲು ಜಾಸ್ತಿ ಇರೋದು ಕಾರಣಕ್ಕೋಸ್ಕರ ಲೈಕ್ ಯಾರನ್ನು ಆಟ ಆಡೋದಕ್ಕೆ ಬಿಡ್ತಾ ಇಲ್ಲ. ಯು ಕ್ಯಾನ್ ಸಿ ಒಬ್ರು ಇಲ್ಲ ಆಟ ಆಡೋದಕ್ಕೆ. ಸೊ ಯಾರಾದರೂ ಮಲ್ಪೆಗೆ ಬರೋ ಹೋಗಿದ್ರೆ ನೋಡ್ಕೊಂಡು ಬನ್ನಿ, ಬಿಕಾಸ್ ದೇ ಆರ್ ನಾಟ್ ಲೆಟ್ಟಿಂಗ್ ಎನಿ ಒನ್ ಟು ಲೈಕ್ ಗೋ ಅಂಡ್ ಸ್ವಿಮ್ ಎನಿವೇರ್. ನೋಡ್ಬೋದು ಫುಲ್ ಎಲ್ಲ ಖಾಲಿ ಖಾಲಿ, ಎಲ್ಲ ಕಡೆನೂ ಫುಲ್ ಖಾಲಿ ಖಾಲಿ ಆಗಿದೆ. ಸೊ ಯಾರಾದರೂ ಮಲ್ಪೆಗೆ ಬರೋ ಆಗಿದ್ರೆ ಲೈಕ್ ನೋಡ್ಕೊಂಡು ಬನ್ನಿ. ಲೈಕ್ ಪ್ಲ್ಯಾನ್ ಮಾಡಿಕೊಂಡು ಮೇ ಬಿ ಲೈಕ್ ಕಂಪ್ಲೀಟ್ ಕ್ಲೋಸ್ ಆಗಿದೆ. ಸೊ ಗೈಸ್, ಮಲ್ಪೆ ಬೀಚಲ್ಲಿ ಬಂದ್ಬಿಟ್ಟು ಆಟ ಆಡೋದಕ್ಕೆ ಆಗೋದಿಲ್ಲ. ಸೊ ಆಡೋಕ್ಕಾಗಿಲ್ಲ ಅಂತಂದರೆ ಈ ಬಿಸಿಲಲ್ಲಿ ಇವಾಗ ಲೈಕ್ ಅದೇನೋ ವಾಕಿಂಗ್ ಅಲ್ಲಿವರೆಗೂ ವಾಕ್ ಹೋಗ್ಬೋದಂತೆ. ಸೊ ವಾಕ್ ಹೋಗ್ತಾ ಇದ್ದೀವಿ, ನೋಡೋಣ ಹಿಂಗಿರುತ್ತೆ ಅಂತ. ಸೊ ನಮ್ಮ KGF ಮೂವಿ ಶೂಟಿಂಗು ಇಲ್ಲೇ ಆಗಿರೋದು. ಮಲ್ಪೆ ಬೀಚ್ ಗೊತ್ತಿರುತ್ತೆ. ಸೊ ನೋಡಿ, ಇದೊಂದು ಉದ್ಯಾನವನ, ಈಗ ಪಾರ್ಕ್ ಥರ ಮಾಡಿದ್ದಾರೆ. ಇಟ್ಸ್ ಗುಡ್. ಆ್ಯಕ್ಚುಲಿ ಏನಂತಂದರೆ ಮಧ್ಯಾಹ್ನ ಟೈಮ್ ನಾವು ಬಂದಿರೋದು. ಇಟ್ಸ್ ಅರೌಂಡ್ ಲೈಕ್ 3 o'clock ಏನೋ ಸಮಥಿಂಗ್. ಲೈಕ್ ಇನ್ನೂ ಈವ್ನಿಂಗ್ ಒಂದು 5 ಆಗಿ ಬಂದರೆ ಲೈಕ್ ಫುಲ್ ಚೆನ್ನಾಗಿರುತ್ತೆ ನೋಡೋದಕ್ಕೆ ವ್ಯೂ. ಬಟ್ ಆ್ಯಕ್ಚುಲಿ ಲೈಕ್ ವ್ಯೂ ಚೆನ್ನಾಗಿದ್ರು ಯು ಕ್ಯಾನ್ ಗೋ ಆ್ಯಂಡ್ ಪ್ಲೇ ಓವರ್ ದೇ. ಸೊ ಯು ಕ್ಯಾನ್ ಪ್ಲೇ ಅಂದಮೇಲೆ ಏನೂ ಮಾಡೋಕ್ಕಾಗಲ್ಲ, ಬಿಕಾಸ್ ಸಮ್ ಪ್ರಿಕಾಷನರಿ ಮೆಷರ್ಸ್ ತೊಗೊಂಡೇಬೇಕು. ಬಿಕಾಸ್ ಏನಾದರೂ ಪ್ರಾಣಾಪಾಯ ಆದರೆ ಲೈಕ್ ನಮ್ಮೊಳ್ಳೇದಕ್ಕೇ ಅವ್ರು ಹೇಳೋದು. ಸೊ ಕೇಳಬೇಕು. ಒಬ್ಬೊಬ್ಬರು ತಲೆ ಹಿಡ್ಕರು ಕೇಳೋದಿಲ್ಲ, ಹೋಗ್ತಾರೆ. ಲೈಕ್ ಆಮೇಲೆ ಭೂತಲ ಅನಾಯಕವಾಗಿ ಲೈಕ್ ಸಮಥಿಂಗ್ ಏನಾದರೂ ಬೇಡಾಗೋದು ಆ ಥರ ಆಗಬಾರ್ದು. ಸೊ ಬಿಫೋರೇ ಏನೂ ಆಗಬಾರ್ದು ಅಂತ ಪ್ರಿಕಾಷನರಿ ಮೆಷರ್ಸ್ ತೊಗೊತಾರೆ. ಸೊ ಅದನ್ನು ನಾವು ದಯವಿಟ್ಟು ಫಾಲೋ ಮಾಡಬೇಕು. ಆ್ಯಂಡ್ ಯಾರ್ಯಾರು ಮಲ್ಪೆಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಬರೋದಕ್ಕೆ, ಸೊ ಕೈಂಡ್ಲಿ ಅರ್ಥ ಮಾಡ್ಕೊಳ್ಳಿ. ದೇ ಆರ್ ನಾಟ್ ಗೋಯಿಂಗ್ ಟು ಲೀವ್ ಯು. ನೋಡ್ಬೋದು ಫುಲ್ ಖಾಲಿ, ಎಲ್ಲ ಕಡೆನೂ ಖಾಲಿ ಖಾಲಿ. ಸೊ ದೇ ಆರ್ ನಾಟ್ ಲೆಟ್ಟಿಂಗ್ ಎನಿ ಒನ್ ಟು ಪ್ಲೇ ಇನ್ ಮಲ್ಪೆ. ಸೊ ಇಫ್ ಯು ಆರ್ ಕಮ್ಮಿಂಗ್ ಲೈಕ್ ನೋಡ್ಕೊಂಡು ಬನ್ನಿ ಮಲ್ಪೆ ಬೀಚ್ಗೆ. ನೋಡ್ತಾ ಇದೆ ಗೈಸ್. ದ ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಏನಂತಂದರೆ ನೋಡಿ, ಅದಕ್ಕೆ ನಮ್ಮ ದೇವರುಗಳನ್ನ ನಾವು ನಂಬಬೇಕು ಅನ್ನೋದು. ಇಲ್ಲಿ ನೋಡಿ, ಜೈ ಸೀತಾರಾಮ್. ನಮ್ಮ ಮೀನುಗಾರರಿಗೆ ಅವರೇ ಒಂದು ಶಕ್ತಿಯಾಗಿ ಹುಷಾರಾಗಿ ಕರ್ಕೊಂಡು ಬರ್ತಾರೆ. ಸೊ ಜೈ ಸೀತಾರಾಮ, ಜೈ ಆಂಜನೇಯ.
ನೋಡ್ಬೋದು ತಿಂದಿರೋದೆಲ್ಲ ಇಲ್ಲಿಲ್ಲೇ ಬಿಸಾಕಿದ್ದಾರೆ. ಸೊ ನಾವು ಎತ್ಕೊಂಡು ಹೋಗಿದ್ದೀರಿ. ಸ್ವಚ್ಛ ಭಾರತ್ ಅಭಿಯಾನ್, ಸ್ವಚ್ಛ ಭಾರತ್ ನಾವೇ ಬಂದ್ಬಿಟ್ಟು ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತ ಯಾರು ಇಟ್ಕೊಳ್ತಾರೆ. ಸೊ ವೇಸ್ಟ್ನ ಯಾವತ್ತೇ ಆಗಲಿ ಡಸ್ಟ್ಬಿನ್ಗೆ ಎಸಿರಿ ಆ್ಯಂಡ್ ಕೀಪ್ ಅವರ್ ಪ್ಲೇಸಸ್ ಕ್ಲೀನ್. ಸೊ ಲೈಕ್ ನಾವು ಇವಾಗ ಎಲ್ಲಿಗೆ ಬಂದಿದ್ದೀರಿ ಅಂತಂದರೆ ಸೋಮೇಶ್ವರ ಬೀಚು. ಸೊ ಲೈಕ್ ಏನಂತಂದರೆ ಬ್ಯಾಡ್ ಲೈಕ್ ಇಲ್ಲೂ ಲೈಕ್ ಬೀಚಲ್ಲಿ ಆಡೋದಕ್ಕೆ ಬಿಡ್ತಾ ಇಲ್ಲ. ಸೊ ಯು ಕ್ಯಾನ್ ಸಿ ಲೈಕ್ ಬಿಡ್ತಾ ಇಲ್ಲ ಅಂತಂದರೆ ಇಟ್ಸ್ ಬಿಕಾಸ್ ಆಫ್ ಜಾಸ್ತಿ ಅಲೆಗಳಿದ್ದಾನೆ. ನೋಡ್ಬೋದು ಇಲ್ಲೂ ಯಾರನ್ನೂ ಬಿಡ್ತಾ ಇಲ್ಲ. ಇಟ್ಸ್ ಆಲ್ ಬಿಕಾಸ್ ಆಫ್ ದಿಸ್ ಓನ್ಲಿ. ಸೊ ಲೈಕ್ ಯಾರಾದರೂ ಲೈಕ್ ಬೀಚ್ಗೆ ಹೋಗ್ಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ದಯವಿಟ್ಟು ಲೈಕ್ ನೋಡ್ಕೊಂಡು ಬನ್ನಿ. ಬಿಕಾಸ್ ದೇ ಆರ್ ನಾಟ್ ಲಿವಿಂಗ್ ಎನಿ ಒನ್ ಟು ಗೋ ಇನ್ ಟು ಬೀಚ್. ಗೈಸ್ ನೋಡಿ, ಈ ಥರ ಒಂದು ಅಲೆಗಳು ಬರ್ತಾರೋ ಒಂದೇ ಒಂದು ಕಾರಣಕ್ಕೋಸ್ಕರನೇ ಬಿಡ್ತಾ ಇಲ್ಲ. ಬಿಕಾಸ್ ಏನಾದರೂ ಹೆಚ್ಚು ಕಮ್ಮಿ ಏನಾದರೂ ಆಗುತ್ತೆ ಅಂತಂದ್ಬಿಟ್ಟು. ಗೈಸ್ ಇವಾಗ ನಾವು ಅಲ್ಲಿ ಆ ತುದಿಗೆ ಅಲ್ಲಿಗೋಗೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಲೈಕ್ ವಿ ಆರ್ ವಾಕಿಂಗ್ ಆ್ಯಂಡ್ ಗೋಯಿಂಗು. ಬಟ್ ಆ್ಯಕ್ಚುಲಿ ಲೈಕ್ ಮಾತಾಡಿದ್ದೀರಿ ಹೋಗೋದಕ್ಕೆ. ಸೊ ಹೋಗ್ತಾ ಇದ್ದೀವಿ. ಡ್ಯಾಮ್ ಫುಲ್ಲು ಮರಲಾಗಿದೆ. ಹೋಗ್ತಾ ಇರೋದು ಸಖತ್ತಾಗಿರುತ್ತೆ. ಬನ್ನಿ ಹೋಗೋಣ. ಡ್ಯಾಮ್ ಇದಲ್ಲ, ಇಟ್ ಸಖತ್ತಾಗಿದೆ ನೋಡೋದಕ್ಕೆ. ನೋಡಿ, ಸೋ ಡ್ಯಾಮ್ ಬ್ಯೂಟಿಫುಲ್. ನಾನು ನಿಜ ಹೇಳ್ತಾ ಇದ್ದೀನಿ, ಇಲ್ಲೇ ಇದ್ದೋಗ್ಬಿಡೋಣ ಅನ್ಸುತ್ತೆ. ಅಷ್ಟು ಸಖತ್ತಾಗಿದೆ, ಅಷ್ಟು ಪೀಸ್ಫುಲ್ ಆಗಿದೆ. ಸಮುದ್ರ ಅಂದರೆ ಸುಮ್ಮನೆ ಅಲ್ಲ, ಇಟ್ಸ್ ಸಮಥಿಂಗ್ ಸೂತಿಂಗ್ ಅಂತಲೇ ಅನ್ಕೊಬೋದು. ಸಖತ್ತಾಗಿದೆ. ಏನು ಹೇಳೋಕ್ಕಾಗಲ್ಲ. ಮುಚ್ಕೊಂಡು ಇಲ್ಲೇ ಇರಬೇಕಾಗಿತ್ತು ಲೈಕ್ ವಿತೌಟ್ ಲಿಸನಿಂಗ್ ಲೈಕ್ ವಿ ವೆಂಟ್ ಔಟ್ಸೈಡ್ ಅಲ್ಲಿ ನೋಡೋದಕ್ಕೆ. ಸೊ ಅಲ್ಲಿ ಹೋಗಿದ್ದಕ್ಕೆ ಸರಿಯಾಗಿ ಉಗ್ಗಿಸ್ಕೊಂಡು ಬಂದು ನೋಡಿ ಅಲ್ಲಿ ಹೋಗ್ತಿರೋದಕ್ಕೆ ಆಲ್ರೆಡಿ ಅಲಾರಾಮು ಹಾಕಿದ್ದಾರೆ ಅವರು. ಸೊ ಯಾರನ್ನೂ ಬಿಡ್ತಾ ಇಲ್ಲ ಗೈಸ್ ಅಲ್ಲಿ ನೀರ ಹತ್ರ ಹೋಗೋದಕ್ಕೆ. ದಯವಿಟ್ಟು ಯಾರೂ ಬರಕ್ಕೆ ಹೋಗಬೇಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನನ್ಗೆ ಗೊತ್ತು ಲೈಕ್ ಫುಲ್ ಕಪ್ಪು ಕಾಣಿಸ್ತಾ ಇರ್ತೀನಿ ಬಿಕಾಸ್ ನೋ ಲೈಟ್. ನೋಡಿ ಹೋಗಂಗಿಲ್ಲ, ಯಾರೂ ಹೋಗಂಗಿಲ್ಲ. ಹೇಳಿರೋದಕ್ಕೆಲ್ಲ ವಾಪಸ್ ಬರ್ತಾ ಇದ್ದಾರೆ. ಗಾರ್ಡ್ ಅಲ್ಲೇ ಇರ್ತಾರೆ. ಗಾರ್ಡ್ ಫುಲ್ಲು ಇದು ಮಾಡ್ತಾ ಇರ್ತಾರೆ ಲೈಕ್ ಯಾರು ಹೋಗ್ಬಾರ್ದು ಅಂತ. ಸೊ ದಯವಿಟ್ಟು ಯಾರಾದರೂ ಬಂದರೆ ಹೋಗೋಕ್ಕೆ ಹೋಗಬೇಡಿ. ಸೊ ಇವಾಗ ನಮ್ಮ ನೆಕ್ಸ್ಟ್ ಪಯಣ ಬಂದ್ಬಿಟ್ಟು ಕೊಲ್ಲೂರಿಗೆ. ಲೆಟ್ಸ್ ಗೋ. ಗೈಸ್ ಟೈಮ್ ಬಂದ್ಬಿಟ್ಟು ನೋಡ್ಬೋದು 7:10 ಆಗಿದೆ. ಬಟ್ ಇನ್ನೂ ಕತ್ಲಾಗಿಲ್ಲ. ಇನ್ನೂ ಲೈಕ್ ನೋಡ್ಬೋದು ಡೇ ಲೈಟ್ ಹಂಗೆ ಇದೆ. ಏನೇನು ಆಗ್ತಾ ಇದೆಯೋ ಏನೇನು ಪ್ರಪಂಚಕ್ಕೆ ಗೊತ್ತಿಲ್ಲ ಸೀರಿಯಸ್ಲಿ. ಮೊನ್ನೆ ನೋಡಿದ್ರೆ 3 o'clockಗೆ ಕತ್ಲಾಗಿ ಹೋಗ್ಬಿಟ್ಟಿತ್ತು. ಗೈಸ್ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಇವಾಗ ತಾನೇ ಜಸ್ಟ್ ಎಂಟ್ರಿ ಕೊಟ್ಟಿದ್ದೀವಿ. ಫುಲ್ ಮಳೆ ಬೀಳ್ತಾ ಇದೆ. ದೇವಸ್ಥಾನ ಎಂಟ್ರಿ ಆಗಿದೆ. ಅಮ್ಮನ ಆಶೀರ್ವಾದ ಆಗಲೇ ನಮಗೆ ಬಿದ್ದಂಗೆ ಅನಿಸ್ತಿದೆ ಈ ಮಳೆಗೆ. ಸೊ ಲೈಕ್ ದೇವಸ್ಥಾನದಲ್ಲಿ ಕ್ಲೋಸ್ ಮಾಡ್ತಾರೆ. ಸೊ ಸ್ವಲ್ಪ ಬೇಗ ಹೋಗ್ತಾ ಇದ್ದೀವಿ. ಗೈಸ್ ಫೈನಲಿ ಲೈಕ್ ಮೂಕಾಂಬಿಕಾ ದರ್ಶನ ಆಯಿತು. ಸೊ ಇವಾಗ ನಾವು ಹೆಡ್ಡಿಂಗ್ ಟು ಮಹಾಲಿಂಗೇಶ್ವರ ದೇವಸ್ಥಾನ. ಇಟ್ ಈಸ್ ಒನ್ ಆಫ್ ದ ಗಯಾ ಕ್ಷೇತ್ರ ಥರನೇ ಅದು ಒಂದು ದೇವಸ್ಥಾನ. ಇಟ್ಸ್ ಸೋ ವೆರಿ ಪವರ್ಫುಲ್ಲು. ಸೊ ಇಲ್ಲೂ ದರ್ಶನ ಸಖತ್ತಾಗಾಯಿತು. ಸೊ ಇವಾಗ
ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ದೇರ್. ಸೊ ಇನ್ನು ನೆಕ್ಸ್ಟ್ ನಾವು ಅಲ್ಲಿ ಮೀಟ್ ಮಾಡೋಣ. ಬಾಯ್. ಗುಡ್ ಮಾರ್ನಿಂಗ್ ಗೈಸ್. ಸೊ ಇವಾಗ ನಾವು ಎಲ್ಲಿದ್ದೀರಿ ಅಂತಂದರೆ ಮಹಾಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನ ಅಂತ. ಸೊ ಈ ದೇವಸ್ಥಾನ ಬಂದ್ಬಿಟ್ಟು ಲೈಕ್ ನಮ್ಮ ಸೌತು ಗಯಾ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಬಂದ್ಬಿಟ್ಟು ಎಲ್ಲ ಪಿತೃಗಳಿಗೆ ಪಿಂಡ ಬಿಡ್ತಾರೆ. ಸೊ ಆ ದೇವಸ್ಥಾನ ನೋಡ್ಬೋದು. ಇದು ಮಹಾಕಾಳಿ ದೇವಸ್ಥಾನ. ಆಮೇಲೆ ಅದು ಬಂದ್ಬಿಟ್ಟು ಸಹಸ್ರಲಿಂಗ ದೇವಸ್ಥಾನ. ಸೊ ನೋಡಿ ಜನ ಆಗಲೇ ಎಷ್ಟು ಜನ ಇದ್ದಾರೆ ಎಲ್ಲ. ಸೊ ಇಲ್ಲಿ ಒಂದು ನದಿ ಹರಿತಾ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಆ್ಯಕ್ಚುಲಿ ಸಂಗಮ ಇದು ನದಿ. ತೋರಿಸ್ತೀನಿ ಬನ್ನಿ. ನಾನು ಹೇಳಿದ ನದಿದು ಸಂಗಮ ನೋಡಿ. ಇಲ್ಲೊಂದು ಇಲ್ಲಿ ನದಿ ಒಂದು ಸೇರುತ್ತೆ. ಆಮೇಲೆ ಇದ್ ಕಡೆ ಬರ್ತಾ ಇರೋ ನದಿ ಕೂಡ ಇಲ್ಲಿ ಸೇರುತ್ತೆ. ಗೈಸ್, ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ ಈ ದೇವಸ್ಥಾನ ಬಂದ್ಬಿಟ್ಟು ಒಂದು ಗಯಾ ಪದಕ್ಷೇತ್ರ ಮತ್ತು ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿ. ಸೊ ನಾವು ಕಾಶಿಗೆ, ಗಯಾ ಮತ್ತು ನಮ್ಮ ಶ್ರೀರಂಗ ಪಟ್ಟಣದಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಪಿತೃಗಳಿಗೆ ಪಿಂಡ ಬಿಡ್ತೀವಿ ಗೊತ್ತಾ. ಅದು ಸೇಮ್ ಇಲ್ಲಿನೂ ಪಿಂಡನ ಬಿಡ್ತಾರೆ. ಬಟ್ ಇಟ್ಸ್ ವೆರಿ ವೆರಿ ಪವರ್ಫುಲ್. ಇಲ್ಲಿ ಬಂದು ನಾವು ಪೂಜೆ ಮಾಡಿದ್ರೆ ಸೊ ಲೈಕ್ ಯಾರ್ಯಾರಿಗೆ ಪಿತೃದೋಷ ಇದೆಯೋ ಅವರು ದಯವಿಟ್ಟು ಈ ದೇವಸ್ಥಾನನ ವಿಸಿಟ್ ಮಾಡಿ ನೀವು ಪಿಂಡ ಪ್ರದಾನನ ಇಲ್ಲಿ ಬಿಡಿ. ಆಮೇಲೆ ನೋಡಿ ರಿಸಲ್ಟ್ಸು ಯಾವ ರೀತಿ ಇರುತ್ತೆ ಅಂತ. ಸೊ ಡೂ ವಿಸಿಟ್. ನಾನು ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅನ್ನೋದು ಕೂಡ ನಾನು ಹಾಕಿರ್ತೀನಿ. ಒಳ್ಳೆಯದಾಗಲಿ ಎಲ್ರಿಗೂ. ಗೈಸ್, ಸೊ ಫೈನಲಿ ದರ್ಶನವೂ ಆಯಿತು ನಮ್ಮದು. ಸೊ ಇನ್ನು ಇಲ್ಲಿಂದ ನಾವು ಹೊರಡ್ತಾ ಇರ್ತೀವಿ. ಸೊ ಲೈಕ್ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಆ್ಯಂಡ್ ದಯವಿಟ್ಟು ಯಾರ್ಯಾರು ವ್ಲಾಗ್ನ ನೋಡ್ತಾರೋ ದಯವಿಟ್ಟು ಎಲ್ರೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡ್ತಾರೆ. ಲವ್ ಯು ಆಲ್. ಬೈ.